ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಸಿಂಪಲ್ ಸೈನ್ಸ್ ಬೈ MSM ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು ಎಳೆಯಿಂದ ಬಟ್ಟೆ ಅಂದರೆ ನಾರಿನಿಂದ ಬಟ್ಟೆ ತಯಾರಿಸುವುದರ ಬಗ್ಗೆ ತಿಳಿದುಕೊಳ್ಳೋಣ. ನೀವು ಅನೇಕ ಬಟ್ಟೆ ಅಂಗಡಿಗಳಿಗೆ ಭೇಟಿ ನೀಡಿ ಅಲ್ಲಿ ಅನೇಕ ರೀತಿಯ ಬಟ್ಟೆಗಳನ್ನು ನೋಡಿರಬಹುದು. ಉದಾಹರಣೆಗೆ ಟವೆಲ್ಗಳು, ಕಂಬಳಿ, ಪರದೆಗಳು, ಬೆಡ್ಶೀಟ್ಗಳು, ಮೇಜಿನ ಬಟ್ಟೆಗಳು, ಸೀರೆಗಳು, ಶರ್ಟ್ಗಳು, ಪ್ಯಾಂಟ್ಗಳು ಇವೆಲ್ಲವೂ ಅನೇಕ ವಿಧದ ಬಟ್ಟೆಗಳಿಂದಾಗಿರುವುದನ್ನು ನೀವು ಗಮನಿಸಿರಬಹುದು. ಈ ಬಟ್ಟೆಗಳನ್ನು ನಾವು ನೋಡಿದಾಗ ಅವು ಅಖಂಡ ತುಂಡಿನಂತೆ ಕಾಣಿಸುತ್ತವೆ. ಆದರೆ ಹತ್ತಿರದಿಂದ ಗಮನಿಸಿದಾಗ ಅವು ಚಿಕ್ಕ ದಾರದ ಎಳೆಗಳಿಂದ ಆಗಿರುವುದನ್ನು ನೋಡುತ್ತೇವೆ. ಹಾಗಾದರೆ ಈ ಚಿಕ್ಕ ದಾರದ ಎಳೆಗಳಿಗೆ ಏನೆಂದು ಕರೆಯುತ್ತಾರೆ ಎಂಬುದನ್ನು ನೋಡೋಣ. ಬಟ್ಟೆಯ ಬಿಡಿಯಾದ ದಾರದ ಎಳೆಗಳನ್ನು ನೂಲು ಎನ್ನುವರು. ಅಂದರೆ ಅಖಂಡ ತುಂಡಿನ ಬಟ್ಟೆಯಲ್ಲಿರುವ ಚಿಕ್ಕ ದಾರದ ಎಳೆಗಳಿಗೆ ನೂಲು ಎಂದು ಕರೆಯುತ್ತಾರೆ. ಹಾಗಾದರೆ ಈ ನೂಲು ಯಾವುದರಿಂದ ರಚಿತವಾಗಿರುತ್ತದೆ ಎಂಬುದನ್ನು ಈಗ ತಿಳಿದುಕೊಳ್ಳೋಣ. ನೂಲಿನಲ್ಲಿರುವ ತೆಳು ಎಳೆಗಳನ್ನು ನಾರು ಎನ್ನುವರು. ಅಂದರೆ ನೂಲು ನಾರುಗಳಿಂದ ರಚಿತವಾಗಿದೆ. ಅಂದರೆ ನಾರಿನಿಂದ ನೂಲುವುದರ ಮೂಲಕ ನೂಲನ್ನು ತಯಾರಿಸಿ ನೂಲನ್ನು ನೇಯುವುದರ ಮೂಲಕ ಬಟ್ಟೆಯನ್ನು ತಯಾರಿಸಲಾಗುತ್ತದೆ. ಅಂದರೆ ನೂಲಿನಲ್ಲಿರುವ ಚಿಕ್ಕ ದಾರದ ಎಳೆಗಳನ್ನು ನಾರು ಎಂದು ಕರೆಯುತ್ತಾರೆ. ಈ ನಾರುಗಳಿಂದ ನೂಲನ್ನು ತಯಾರಿಸಿ ನೂಲನ್ನು ನೇಯುವುದರ ಮೂಲಕ ಬಟ್ಟೆಯನ್ನು ತಯಾರಿಸಲಾಗುತ್ತದೆ. ಹಾಗಾದರೆ ಈ ನಾರನ್ನು ಎಲ್ಲಿಂದ ಪಡೆಯಲಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ನಾರಿನಲ್ಲಿ ಎರಡು ವಿಧಗಳಿವೆ. ಒಂದು ನೈಸರ್ಗಿಕ ನಾರುಗಳು, ಇನ್ನೊಂದು ಸಂಶ್ಲೇಷಿತ ನಾರುಗಳು. ಹಾಗಾದರೆ ನೈಸರ್ಗಿಕ ನಾರುಗಳು ಎಂದರೇನು ಮೊದಲಿಗೆ ನೋಡೋಣ. ಸಸ್ಯ ಮತ್ತು ಪ್ರಾಣಿಗಳಿಂದ ಪಡೆಯುವ ನಾರುಗಳಿಗೆ ನೈಸರ್ಗಿಕ ನಾರುಗಳು ಎನ್ನುವರು. ಈ ನೈಸರ್ಗಿಕ ನಾರಿನಲ್ಲಿ ನಾವು ಸಸ್ಯ ಮತ್ತು ಪ್ರಾಣಿ ಮೂಲಗಳಿಂದ ಪಡೆಯುವ ನಾರುಗಳಾಗಿ ವಿಭಜನೆ ಮಾಡುತ್ತೇವೆ. ಸಸ್ಯ ನಾರುಗಳಿಗೆ ಉದಾಹರಣೆ ಹತ್ತಿ ಮತ್ತು ಸೆಣಬು. ಇನ್ನು ಪ್ರಾಣಿ ನಾರುಗಳಿಗೆ ಉದಾಹರಣೆ ರೇಷ್ಮೆ ಮತ್ತು ಉಣ್ಣೆ ಆಗಿವೆ. ಇನ್ನು ಎರಡನೇದಾಗಿ ಸಂಶ್ಲೇಷಿತ ನಾರುಗಳು ಎಂದರೇನು ನೋಡೋಣ. ಕೃತಕವಾಗಿ ರಾಸಾಯನಿಕ ವಸ್ತುಗಳಿಂದ ತಯಾರಿಸಿದ ನಾರುಗಳಿಗೆ ಸಂಶ್ಲೇಷಿತ ನಾರುಗಳು ಎನ್ನುವರು. ಉದಾಹರಣೆಗೆ ಪಾಲಿಯೆಸ್ಟರ್, ನೈಲಾನ್ ಮತ್ತು ಅಕ್ರಿಲಿಕ್. ಈ ಕೆಳಗಿನ ಚಿತ್ರಗಳನ್ನು ಗಮನಿಸಬಹುದು. ಇವು ಪಾಲಿಯೆಸ್ಟರ್ನಿಂದ ತಯಾರಿಸಿದ ಬಟ್ಟೆಗಳಾಗಿವೆ. ಇದು ನೈಲಾನ್ನಿಂದ ತಯಾರಿಸಿದ, ಇದು ಅಕ್ರಿಲಿಕ್ ಎಂಬ ಸಂಶ್ಲೇಷಿತ ನಾರಿನಿಂದ ತಯಾರಿಸಿದ ಬಟ್ಟೆಗೆ ಉದಾಹರಣೆಗಳಾಗಿವೆ. ಈಗ ನಾವು ಸಸ್ಯ ನಾರಿಗೆ ಉದಾಹರಣೆಯಾದ ಹತ್ತಿಯ ಬಗ್ಗೆ ತಿಳಿದುಕೊಳ್ಳೋಣ. ನೀವು ಎಣ್ಣೆ ದೀಪಗಳಿಗೆ ಬತ್ತಿಯನ್ನು ಮಾಡಿರಬಹುದು. ಅಷ್ಟೇ ಅಲ್ಲದೆ ದಿಂಬು ಮತ್ತು ಗಾದಿಗಳಿಗೆ ಹತ್ತಿಯನ್ನು ತುಂಬಿರುವುದನ್ನು ನೀವು ಗಮನಿಸಿದ್ದೀರಿ. ಹಾಗಾದರೆ ಈ ಹತ್ತಿಯನ್ನು ಹೇಗೆ ಪಡೆಯುತ್ತಾರೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಹತ್ತಿಯನ್ನು ಕಪ್ಪು ಮಣ್ಣು ಮತ್ತು ಉಷ್ಣತೆಯ ವಾತಾವರಣದ ಪ್ರದೇಶದಲ್ಲಿ ಬೆಳೆಯುತ್ತಾರೆ. ಹತ್ತಿ ಗಿಡದ ಹಣ್ಣುಗಳು ಸಾಮಾನ್ಯವಾಗಿ ನಿಂಬೆಹಣ್ಣಿನ ಗಾತ್ರದಷ್ಟಿರುತ್ತವೆ. ಈ ಹಣ್ಣುಗಳಿಂದ ಹತ್ತಿ ಒಡೆದು ತೆರೆದುಕೊಂಡಾಗ ಇಡೀ ಹೊಲ ಮಂಜು ಆವರಿಸಿದಂತೆ ಸುಂದರವಾಗಿ ಕಾಣಿಸುತ್ತದೆ. ಈ ಹತ್ತಿಯನ್ನು ರೈತರು ಕೈಯಿಂದ ಆರಿಸಿ ತೆಗೆಯುತ್ತಾರೆ. ನೀವು ಯಾವಾಗಲಾದರೂ ಹತ್ತಿಯಿಂದ ಬೀಜಗಳನ್ನು ಪ್ರತ್ಯೇಕಿಸಿರಬಹುದು. ಹಾಗಾದರೆ ಈ ಬೀಜಗಳನ್ನು ಪ್ರತ್ಯೇಕಿಸುವ ಕ್ರಿಯೆಗೆ ಏನೆಂದು ಕರೆಯುತ್ತಾರೆ ಎಂಬುದು ನಿಮಗೆ ಗೊತ್ತೇ? ಬೀಜಗಳಿಂದ ಹತ್ತಿಯನ್ನು ಬಾಚಿ ಪ್ರತ್ಯೇಕಿಸುವುದನ್ನು ಹಿಂಜುವುದು ಎನ್ನುವರು. ಅಂದರೆ ಹತ್ತಿಯಿಂದ ಬೀಜಗಳನ್ನು ನಾವು ಪ್ರತ್ಯೇಕಿಸಿದರೆ ಅದನ್ನು ನಾವು ಹಿಂಜುವುದು ಎಂದು ಕರೆಯುತ್ತಾರೆ. ಹಿಂಜುವುದನ್ನು ಮೊದಲು ಕೈಗಳಿಂದ ಮಾಡುತ್ತಿದ್ದರು. ಈಗ ಅದನ್ನು ಯಂತ್ರಗಳ ಸಹಾಯದಿಂದ ಹೆಚ್ಚಿನ ಪ್ರಮಾಣದಲ್ಲಿ ಮಾಡುತ್ತಿದ್ದಾರೆ.
ಈಗ ಸಸ್ಯನಾರಿಗೆ ಉದಾಹರಣೆಯಾದ ಸೆಣಬಿನ ಬಗ್ಗೆ ತಿಳಿದುಕೊಳ್ಳೋಣ. ಸೆಣಬಿನ ಕಾಂಡದಿಂದ ಸೆಣಬಿನ ನಾರನ್ನು ಪಡೆಯುತ್ತಾರೆ. ಭಾರತದಲ್ಲಿ ಸೆಣಬನ್ನು ಮುಖ್ಯವಾಗಿ ಪಶ್ಚಿಮ ಬಂಗಾಳ, ಬಿಹಾರ ಮತ್ತು ಅಸ್ಸಾಂಗಳಲ್ಲಿ ಬೆಳೆಯುತ್ತಾರೆ. ಸೆಣಬಿನ ಗಿಡವನ್ನು ಹೂ ಬಿಡುವ ಹಂತದಲ್ಲಿ ಕೊಯ್ಯುತ್ತಾರೆ. ಈ ಕೊಯ್ಯುವ ವಿಧಾನವನ್ನು ಕೈಯಿಂದ ಅಥವಾ ಯಂತ್ರಗಳಿಂದ ಮಾಡುತ್ತಾರೆ. ನಂತರ ಸಸ್ಯದ ಕಾಂಡಗಳನ್ನು ಕೆಲ ದಿನಗಳವರೆಗೆ ನೀರಿನಲ್ಲಿ ಮುಳುಗಿಸುತ್ತಾರೆ. ಕಾಂಡಗಳು ಕೊಳೆತ ನಂತರ ನಾರುಗಳನ್ನು ಕೈಯಿಂದ ಬೇರ್ಪಡಿಸುತ್ತಾರೆ. ಈ ರೀತಿಯಾಗಿ ಹತ್ತಿ ಮತ್ತು ಸೆಣಬಿನಿಂದ ನಾರನ್ನು ಪಡೆಯುತ್ತಾರೆ. ಈ ನಾರಿನಿಂದ ಬಟ್ಟೆಯನ್ನು ಹೇಗೆ ತಯಾರಿಸುತ್ತಾರೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ನಾರಿನಿಂದ ಬಟ್ಟೆ ತಯಾರಿಕೆ. ನೂಲುವುದು. ನಾರಿನಿಂದ ನೂಲು ತಯಾರಿಸುವ ಪ್ರಕ್ರಿಯೆಗೆ ನೂಲುವುದು ಎನ್ನುವರು. ನಾರುಗಳನ್ನು ಒಟ್ಟಾಗಿ ಹೆಣೆದು ನೂಲನ್ನು ತಯಾರಿಸುತ್ತಾರೆ. ನೀವು ಸಾಮಾನ್ಯವಾಗಿ ಬತ್ತಿ ಮಾಡುವಾಗ ಕೈಯಿಂದ ತೀಡಿ ಬತ್ತಿಯನ್ನು ಮಾಡುತ್ತೀರಿ. ಈ ರೀತಿ ಮಾಡುವುದನ್ನು ನಾವು ನೂಲು ತಯಾರಿಸುವುದು ಎಂದು ಕರೆಯುತ್ತಾರೆ. ನೀವು ಹತ್ತಿಯನ್ನು ಕೈಯಿಂದ ತೀಡಿ ಬತ್ತಿ ಮಾಡಿರಬಹುದು. ಈ ರೀತಿ ಬತ್ತಿ ಮಾಡುವುದನ್ನೇ ನೂಲುವುದು ಎನ್ನುತ್ತಾರೆ. ಈ ಕೆಳಗಿನ ಚಿತ್ರಗಳಲ್ಲಿ ನೀವು ಗಮನಿಸಬಹುದು, ವಿವಿಧ ರೀತಿಯಲ್ಲಿ ನೂಲು ತಯಾರಿಸುವುದನ್ನು ಮಾಡುತ್ತಿದ್ದಾರೆ. ನೂಲುವುದಕ್ಕೆ ಬಳಸುವ ಸರಳ ಸಾಧನ ತಕಲಿ ಅಥವಾ ಕೈ ಕೆದರು ಎಂದು ಕರೆಯುತ್ತಾರೆ. ಈ ಎರಡು ಚಿತ್ರಗಳನ್ನು ಗಮನಿಸಬಹುದು. ಈ ಎರಡು ಉಪಕರಣಗಳನ್ನು ನೂಲುವುದಕ್ಕೆ ಬಳಸುತ್ತಾರೆ. ಇದರ ಹೆಸರು ತಕಲಿ ಅಥವಾ ಕೈ ಕೆದರು. ಇನ್ನೊಂದು ನೂಲುವುದಕ್ಕೆ ಬಳಸುವ ಸರಳ ಸಾಧನ ಚರಕ. ನೂಲುವುದಕ್ಕೆ ಈಗ ಯಂತ್ರಗಳನ್ನು ದೊಡ್ಡ ಪ್ರಮಾಣದಲ್ಲಿ ಬಳಸುತ್ತಿದ್ದಾರೆ. ಚರಕ ಮತ್ತು ಗಾಂಧಿ. ಸ್ವಾತಂತ್ರ್ಯ ಹೋರಾಟದ ಭಾಗವಾಗಿ ಗಾಂಧೀಜಿಯವರು ಚರಕದ ಬಳಕೆಯನ್ನು ಜನಪ್ರಿಯಗೊಳಿಸಿದರು. ಮನೆಯಲ್ಲೇ ನೇಯ್ದ ಬಟ್ಟೆಯನ್ನು ಧರಿಸಲು ಮತ್ತು ಬ್ರಿಟನ್ ಗಿರಣಿಗಳಲ್ಲಿ ತಯಾರಾಗಿ ಆಮದುಗೊಳ್ಳುತ್ತಿದ್ದ ಬಟ್ಟೆಯನ್ನು ಬಳಸದಂತೆಯೂ ಜನರನ್ನು ಪ್ರೇರೇಪಿಸಿದರು. 1956ರಲ್ಲಿ ಭಾರತ ಸರ್ಕಾರವು ಖಾದಿ ಮತ್ತು ಗ್ರಾಮೀಣ ಕೈಗಾರಿಕೆಗಳ ಮಂಡಳಿಯನ್ನು ಸ್ಥಾಪಿಸಿತು. ಇಲ್ಲಿಯವರೆಗೆ ನಾವು ಹತ್ತಿ ಉಂಡೆಯಿಂದ ನಾರು, ನಾರಿನಿಂದ
ನೂಲನ್ನು ತಯಾರಿಸುವುದರ ಬಗ್ಗೆ ತಿಳಿದುಕೊಂಡಿದ್ದೇವೆ. ಈಗ ನೂಲಿನಿಂದ ಬಟ್ಟೆ ತಯಾರಿಸುವುದರ ಬಗ್ಗೆ ತಿಳಿದುಕೊಳ್ಳೋಣ. ನೂಲಿನಿಂದ ಬಟ್ಟೆಯನ್ನು ಎರಡು ವಿಧದಲ್ಲಿ ತಯಾರಿಸುತ್ತಾರೆ. ಒಂದು ನೇಯುವುದರ ಮೂಲಕ, ಇನ್ನೊಂದು ವಿಧಾನ ಹೆಣೆಯುವುದರ ಮೂಲಕ. ನೀವು ಸಾಮಾನ್ಯವಾಗಿ ಯಾವಾಗಲಾದರೂ ಹಾಳೆಗಳಿಂದ ಚಾಪೆ ಹೆಣೆಯುವುದನ್ನು ಕಲಿತಿರಬಹುದು. ಇದನ್ನು ನೇಯುವುದು ಎಂದು ಕರೆಯುತ್ತಾರೆ. ಎರಡು ಗುಂಪುಗಳ ನೂಲುಗಳನ್ನು ಜೋಡಿಸಿ ಬಟ್ಟೆ ತಯಾರಿಸುವ ಕ್ರಿಯೆಗೆ ನೇಯುವುದು ಎನ್ನುವರು. ನೇಯ್ಗೆಯನ್ನು ಮಗ್ಗಗಳಿಂದ ಮಾಡಲಾಗುತ್ತದೆ. ಈ ಮಗ್ಗಗಳು ಕೈಮಗ್ಗ ಅಥವಾ ವಿದ್ಯುತ್ ಚಾಲಿತವಾಗಿರುತ್ತವೆ. ಎರಡನೆಯದಾಗಿ ಹೆಣೆಯುವುದು. ಒಂದೇ ನೂಲನ್ನು ಬಳಸಿ ಬಟ್ಟೆ ತಯಾರಿಸುವುದನ್ನು ಹೆಣೆಯುವುದು ಎನ್ನುವರು. ಉದಾಹರಣೆಗೆ ನೀವು ಸ್ವೆಟರ್, ಕೈಚೀಲ, ಪರದೆ, ಬಾಸ್ಕೆಟ್ ಇತ್ಯಾದಿಗಳನ್ನು ಹೆಣೆದಿರಬಹುದು. ಈ ಹೆಣೆಯುವ ಕ್ರಿಯೆಯನ್ನು ಕೈಯಿಂದ ಮತ್ತು ಯಂತ್ರಗಳಿಂದಲೂ ಮಾಡುತ್ತಾರೆ. ಈ ರೀತಿಯಾಗಿ ಹತ್ತಿ ಉಂಡೆಯಿಂದ ನಾರನ್ನು, ನಾರಿನಿಂದ ನೂಲನ್ನು, ನೂಲಿನಿಂದ ಬಟ್ಟೆಯನ್ನು ತಯಾರಿಸುತ್ತಾರೆ. ಇಲ್ಲಿ ನಾವು ಸೆಣಬಿನಿಂದ ಮಾಡಿದ ವಸ್ತುಗಳನ್ನು ನೋಡಬಹುದು. ಕೈಚೀಲ, ಬುಟ್ಟಿಗಳು, ಗೋಣಿಚೀಲ, ಮ್ಯಾಟ್ಗಳು, ಸೆಣಬಿನ ದಾರ ಮತ್ತು ಹಗ್ಗ ಇವೆಲ್ಲವೂ ಸೆಣಬಿನಿಂದ ಮಾಡಿದ ವಸ್ತುಗಳಾಗಿವೆ. ಹಾಗೆಯೇ ತೆಂಗಿನ ನಾರಿನಿಂದಲೂ ಕೂಡ ಕೆಲವೊಂದು ವಸ್ತುಗಳನ್ನು ತಯಾರಿಸುತ್ತಾರೆ. ಹಗ್ಗ, ಅಲಂಕಾರಿಕ ವಸ್ತುಗಳು, ಮ್ಯಾಟ್ಗಳನ್ನು ಕೂಡ ತೆಂಗಿನ ನಾರಿನಿಂದ ತಯಾರಿಸುತ್ತಾರೆ. ಈ ಅಧ್ಯಾಯದಲ್ಲಿ ನಾವು ಪ್ರಮುಖವಾಗಿ ನೆನಪಿಡತಕ್ಕಂಥದ್ದು ನಾರಿನಿಂದ ನೂಲನ್ನು ತಯಾರಿಸುತ್ತಾರೆ, ನೂಲಿನಿಂದ ಬಟ್ಟೆಯನ್ನು ತಯಾರಿಸುತ್ತಾರೆ. ಹತ್ತಿ ಉಂಡೆಯನ್ನು ಹಿಂಜುವುದರ ಮೂಲಕ ನಾರನ್ನಾಗಿ ಪರಿವರ್ತಿಸಿ, ನಾರನ್ನು ನೂಲುವುದರ ಮೂಲಕ ನೂಲನ್ನು ತಯಾರಿಸಿ, ನೂಲಿನಿಂದ ಬಟ್ಟೆಯನ್ನು ಹೆಣೆಯುವುದು ಮತ್ತು ನೇಯುವುದರ ಮೂಲಕ ತಯಾರಿಸಲಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ. ಧನ್ಯವಾದಗಳು.